33/2026 ಸ್ಕೈ ವಾಕ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ರೆ ಸ್ಕೈ ವಾಕ್ ಒಂದೇ ಸಾಕಾಗಲ್ಲ, ಆ ಅಂಡರ್ ಪಾಸ್ ಅಗಲ ಮಾಡಬೇಕು. ಮತ್ತೆ ಇಲ್ಲ ಅಂದ್ರೆ ಸುಮ್ಮನೆ ಸರ್, ಅಂಡರ್ ಪಾಸ್ ಅಗಲ ಮಾಡಬೇಕು, ಅಂಡರ್ ಪಾಸ್ ಅಗಲ ಮಾಡಬೇಕು. ಇಲ್ಲ ಅಂದ್ರೆ ಇದನ್ನೇ ಮೊದಲ ತರ, ನಾನು ಅದನ್ನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಮೊದಲ ತರ ಇದನ್ನೇ ಯಥಾಸ್ಥಿತಿ ಮಾಡಿಬಿಡ್ಬೇಕು. ಮತ್ತೆ ಇಲ್ಲಿ ಈ ಮಗು ತೀರೋಗಿದೆಯಲ್ಲ, ಈ ಮಗು ತೀರೋಗಿದ್ದು ಸಂಪೂರ್ಣವಾಗಿ ರೈಲ್ವೆ ಅಸಮರ್ಪಕ ಅಂಡರ್ ಪಾಸ್ ಇಂದಾನೆ, ರೈಲ್ವೆ ಒಂದು ಏನು ನಿರ್ಲಕ್ಷ್ಯದಿಂದಾನೆ ಈ ಮಗುಗೆ ಕಾಂಪನ್ಸೇಷನ್ ಕೊಡಬೇಕು. ಮತ್ತೆ ನನ್ನ ಮಗು ತೀರೋಗಿದ್ದಲ್ಲ, ನನ್ನ ಮಗು ಕಾಂಪನ್ಸೇಷನ್ ಕೊಡಬೇಕು. ನಾನೀಗ ಮಾನವ ಹಕ್ಕುಗಳ ಆಯೋಗಕ್ಕೆ ಕೇಸ್ ಹಾಕಿದ್ದೀನಿ, ಮತ್ತೆ ರೈಲ್ವೆ ಟ್ರಿಬ್ಯುನಲ್ಗೂ ನಾಳೆ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಈಗ ಮೀಡಿಯಾದವರು ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆಯಲ್ಲ, ಇನ್ನೂ ಪಬ್ಲಿಕ್ ತಗೊಳ್ಳಿ. ಮಳೆ ಬಂದ್ರೆ ಜನ ಹೋಗಕ್ಕಾಗಲ್ಲ, ಆಮೇಲೆ ಜನನೂ ಅಲ್ಲೇ ಓಡಾಡಬೇಕು ಅಂತಾರೆ, ಅಲ್ಲಿ ವಿದ್ಯುತ್ ದೀಪ ಇಲ್ಲ. ಆಮೇಲೆ ಈ ಅಂಡರ್ ಪಾಸ್ ಭಾರಿ ವಾಹನಗಳಿಗೆ ಮಾಡಲ್ಪಟ್ಟಿಲ್ಲ ಅಂತ ರೈಲ್ವೆ ಇಂಜಿನಿಯರ್ ಹೇಳಿದ್ದಾನೆ. ಇಲ್ಲಿ ದೊಡ್ಡ ಪೋಲ್ ಕೆಳಗಡೆ ಇತ್ತು, ಮೇಲೆ ಎತ್ಕಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲವೂ ಲೂಸ್ ಪೋಲ್ಸ್ ರೈಲ್ವೆ ಇಲಾಖೆ ಇರೋದ್ರಿಂದ ರೈಲ್ವೆ ಇಲಾಖೆ ಸಂಬಂಧಪಟ್ಟ ಸಚಿವರಾಗಲಿ, ಸಂಬಂಧಪಟ್ಟ ಸರ್ಕಾರದ ಮುಖ್ಯಸ್ಥರಾಗಲಿ ನನ್ನ ಸಮಸ್ಯೆ, ಆಮೇಲೆ ಈ ಹೆಣ್ಮಗು ಸಮಸ್ಯೆ ಬಗೆಹರಿಸಬೇಕು ಸರ್. ಸಂತೋಷ್ ಕುಮಾರ್ ಅಂತ ಮೃತ ಮಗು ಸಂಜಯರವರ ಅಪ್ಪ ನಾನು. ಈ ಹಿಂದೆನೂ ಕೂಡ ಸುಮಾರು ಊರುಗಳಲ್ಲಿ ನಾನು ಸಾಕ್ಷ್ಯ ಕಲೆ ಹಾಕಿ ನಾನು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ಹೋರಾಟಕ್ಕೆ ನಿಮ್ಗೆ ಬೆಂಬಲ ಬೇಕು.